10 ದಿನದಿಂದ ಸೆರೆವಾಸ ಅನುಭವಿಸ್ತಾ ಇರುವಂತಹ ದರ್ಶನ್ ಅವರನ್ನ ನೋಡೋದಕ್ಕೆ ಇವತ್ತು ಅವರ ತಾಯಿ ಮೀನಾ ಅವರು ಸಹೋದರ ದಿನಕರ್ ಕೂಡ ಆಗಮಿಸಿದ್ದರು. ಮೊದಲ ಬಾರಿಗೆ ನೋಡೋಕೆ ಬಂದಂತ ತಾಯಿ ನಟ ದರ್ಶನ್ ಅವರನ್ನ ಅಪ್ಪಿಕೊಂಡು ಕಣ್ಣೀರು ಹಾಕಿದ್ರು ಅನ್ನೋದು ಗೊತ್ತಾಗಿದೆ. ಕೊಲೆ ಆರೋಪಿ ದರ್ಶನ್ ಭೇಟಿಯಾದ ತಾಯಿ ತಮ್ಮ 10 ದಿನ ಬರೋಬ್ಬರಿ 10 ದಿನದಿಂದ ಸೆರೆವಾಸ ಅನುಭವಿಸ್ತಾ ಇರುವಂತಹ ದರ್ಶನ್ ನೋಡೋದಕ್ಕೆ ಇವತ್ತು ತಾಯಿ ಮೀನಾ ಸಹೋದರ ದಿನಕರ್ ಆಗಮಿಸಿದ್ರು. ಇವರ ಜೊತೆಗೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮತ್ತೊಮ್ಮೆ ದರ್ಶನ್ ನೋಡೋದಕ್ಕೆ ಜೈಲಿಗೆ ಬಂದಿದ್ರು. ದರ್ಶನ್ ಕೊಲೆ ಕೇಸ್ನಲ್ಲಿ ಬಂಧನವಾದ ಬಳಿಕ ಯಾವುದೇ ಪ್ರತಿಕ್ರಿಯೆ ನೀಡದೆ ದರ್ಶನ್ನಿಂದ ಅಂತರ ಕಾಯ್ದುಕೊಂಡಿದ್ದ ತಾಯಿ ಮತ್ತು ಸಹೋದರ ಇವತ್ತು ಜೈಲಿಗೆ ಬಂದು ದರ್ಶನ್ಗೆ ಧೈರ್ಯ ತುಂಬಿದ್ದಾರೆ. ದರ್ಶನ್ ನೋಡುತ್ತಿದ್ದಂತೆ ಕಣ್ಣೀರು ಹಾಕಿದ ತಾಯಿ ಮೀನಾ. ಜೈಲಿನಲ್ಲಿ ಮಗ ದರ್ಶನ್ ಅನ್ನ ಅಪ್ಪಿಕೊಂಡ ತಾಯಿ ಮೀನಾ ಕಣ್ಣೀರು ಹಾಕಿದ್ದಾರೆ. ಈ ವೇಳೆ ದರ್ಶನ್ ಕೂಡ ಭಾವುಕರಾಗಿದ್ದಾರೆ. ದರ್ಶನ್ ಕಣ್ಣೀರು ಹಾಕಿದ್ದಾರೆ. ಈ ದೃಶ್ಯ ಕಂಡಂತ ವಿಜಯಲಕ್ಷ್ಮಿ ಕೂಡ ಭಾವುಕರಾಗಿದ್ದಾರೆ. ಈ ವೇಳೆ ದರ್ಶನ್ಗೆ ಸಹೋದರ ದಿನಕರ್ ಧೈರ್ಯ ತುಂಬಿದ್ದಾರೆ. ಮುಂದಿನ ಕಾನೂನು ಹೋರಾಟದ ಬಗ್ಗೆ ಕುಟುಂಬದವರು ಚರ್ಚೆ ನಡೆಸಿದ್ದಾರೆ. ದರ್ಶನ್ ಸ್ಥಿತಿ ಕಂಡು ಇಡೀ ಕುಟುಂಬವೇ ಕಣ್ಣೀರು ಹಾಕಿದೆ. ಬೆಳಗ್ಗೆ 10 ಗಂಟೆ ಸುಮಾರಿಗೆ ಜೈಲಿಗೆ ಎಂಟ್ರಿ ಕೊಟ್ಟಂತ ಫ್ಯಾಮಿಲಿ ಖಾಸಗಿ ವಾಹನದಲ್ಲಿಯೇ ಜೈಲು ಪ್ರವೇಶಿಸಿದೆ. ಸಹಜವಾಗಿ ಖಾಸಗಿ ವಾಹನಕ್ಕೆ ಜೈಲಿನ ಒಳಗೆ ಎಂಟ್ರಿ ಇರುತ್ತಲ್ಲ, ಹೀಗಾಗಿ ಸಾಮಾನ್ಯರಿಗೊಂದು ನ್ಯಾಯ, ದರ್ಶನ್ ಕುಟುಂಬಕ್ಕೆ ಒಂದು ಕಾನೂನು ಅಂತ ಜನ ಪ್ರಶ್ನೆ ಮಾಡುತ್ತಿದ್ದಾರೆ. ಬಂದಿಖಾನೆ ಇಲಾಖೆ ಕಾನೂನು ಗಾಳಿಗೆ ತೂರಿ ರಾಜ್ಯಾತಿಥ್ಯ ನೀಡಲಾಗ್ತಿದೆಯಾ ಅನ್ನೋ ಪ್ರಶ್ನೆಯೂ ಎದ್ದಿದೆ. ಇನ್ನು ಇದೇ ವೇಳೆ ದರ್ಶನ್ ನೋಡಲು ಹುಬ್ಬಳ್ಳಿಯಿಂದ ರಾಜಿ ಗೋಸಾವಿ ಎಂಬ ಅಜ್ಜಿಯೊಬ್ಬರು ಬಂದಿದ್ರು. ನಾನಿರ್ತೀನೋ ಇರಲ್ವೋ, ದರ್ಶನ್ ನೋಡ್ಬೇಕು ಬಿಡಿ ಅಂತ ಚೆಕ್ ಪೋಸ್ಟ್ ಬಳಿ ಕೇಳಿಕೊಳ್ತಿದ್ರು. ಬ್ಯೂರೋ ರಿಪೋರ್ಟ್ TV9. ನಾವು ಪ್ರತಿನಿಧಿ ಮಂಗಳ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಂಗಳ, ಒಂದು ಅಂದಾಜಿನ ಪ್ರಕಾರವಾಗಿ ಎಷ್ಟು ಸಮಯದಿಂದ ಆ ತಾಯಿ ಹಾಗೆ ಸಹೋದರ ದರ್ಶನ್ನಿಂದ ದೂರ ಇದ್ರು ಅಂತೇಳಿ? ಬಹುಶಃ ನಾವು ನಮ್ಮ ಶತ್ರುಗಳು ಸಮಸ್ಯೆ ಸಿಕ್ಕಾಕೊಂಡಂತ ಸಂದರ್ಭದಲ್ಲೇ ಮರುಕ ಪಡ್ತೀವಿ, ಮಗ ಅಲ್ವಾ ಅನ್ನುವಂಥ ಕಾರಣಕ್ಕಾಗಿ ಮನ್ಸು ಬದಲಿಸಿ ಇವತ್ತು ಬಂದಿದ್ದಾರೆ ಅಂತ ಕಾಣಿಸುತ್ತೆ. ಏನೇನಾಗಿದೆಯಂತೆ ಸಂದರ್ಭದಲ್ಲಿ ಮಂಗಳ? ಮಾಲ್ತೇಶ್, ನೀವು ಹೇಳ್ದಾಗೆ ಸುಮಾರು ಒಂದು 6-7 ವರ್ಷಗಳಿಂದ ದಿನಕರ್ ಮತ್ತು ದರ್ಶನ್ ಅವರು ಮಾತನಾಡ್ತಿಲ್ಲ. ಯಾಕಂದರೆ ಎಲ್ಲೂ ಕೂಡ ಕಾಣಿಸ್ಕೊಳ್ತಾ ಇಲ್ಲ, ಎಲ್ಲೂ ಕೂಡ ಅವರು ಒಟ್ಟಾಗಿ ಕೂಡ ಕಾಣಿಸ್ಕೊಳ್ತಾ ಇಲ್ಲ, ಜೊತೆಗೆ ಸಿನಿಮಾಗಳನ್ನ ಕೂಡ ಮಾಡ್ತಾ ಇಲ್ಲ. ಹೀಗಾಗಿ ಎಲ್ಲರೂ ಅಂದ್ಕೊಂಡಿದ್ರು ಅವರಿಬ್ಬರ ನಡುವೆ ಏನೋ ಮನಸ್ತಾಪ ನಡೆದಿದೆ, ಅಣ್ಣ ತಮ್ಮ ಯಾವತ್ತಿದ್ರು ಒಂದಾಗ್ತಾರೆ ಅಂತಲೇ ಎಲ್ಲರೂ ಅಂದ್ಕೊಂಡಿದ್ರು. ಸೊ ಜೊತೆಗೆ ತಾಯಿ ಜೊತೆ ಕೂಡ ಅಂದರೆ ಅವ್ರು ಕ್ಯಾನ್ಸರ್ ಬಂದಾಗ ಆವಾಗವಾಗ ಹೋಗಿ ಅಲ್ಲಿ ಹುಡುಗರನ್ನ ಬಿಟ್ಟು ತಾಯಿನ ಆರೈಕೆ ಮಾಡ್ತಾ ಇದ್ರು ದರ್ಶನ್ ಅವರು. ಆದರೆ 2-3 ವರ್ಷಗಳಿಂದ ತಾಯಿ ಜೊತೆನೂ ಒಂದು ರೀತಿ ಏನೋ ಮನಸ್ತಾಪಗಳಾಗಿ ಅವ್ರ ಜೊತೆನೂ ಕೂಡ ಮಾತನಾಡ್ತಾ ಇರಲಿಲ್ಲ ದರ್ಶನ್ ಅವರು ಅನ್ನೋ ಒಂದು ಮಾಹಿತಿ ಕೂಡ ಇರುವಂಥದ್ದು. ಆದರೆ ಅದೇ ಹೇಳ್ದಾಗೆ ಕುಟುಂಬ ಅಂದರೆ ಸುಖ ಇದ್ದಾಗ ಯಾರು ಕೂಡ ಜೊತೆಗಿರಲ್ಲ, ಬರೋದು ಇಲ್ಲ. ಅಂದರೆ ಮಗ ಚೆನ್ನಾಗಿದ್ದಾನೆ, ಅಣ್ಣ ಚೆನ್ನಾಗಿದ್ದಾರೆ ಅಂತ ಅಂದ್ಕೊಂಡೆ ಅವರು ನೋಡಿಕೊಂಡು ಖುಷಿ ಪಡ್ತಾ ಇರ್ತಾರೆ, ಸಂಭ್ರಮಿಸ್ತಾ ಇರ್ತಾರೆ. ಆದರೆ ಕಷ್ಟ ಅಂತ ಬಂದಾಗ ನಾವು ಕುಟುಂಬ ಅವ್ರ ಜೊತೆಗಿರಬೇಕು ಅಂತ ಹೇಳ್ಬಿಟ್ಟು ಅದನ್ನೇ ಪಾಲಿಸ್ಕೊಂಡು ಇವತ್ತು ಕಷ್ಟ ಅಂತ ಬಂದಾಗ ಮಗನ ಬಳಿ ತಾಯಿ ಬಂದಿರುವಂಥದ್ದು, ಜೊತೆಗೆ ತಮ್ಮ ಕೂಡ ಬಂದಿರುವಂಥದ್ದು. ಇವತ್ತು ಅವರು ಸುಮಾರು 10:30 ಅಷ್ಟರಲ್ಲಿ ಬಂದು ಮಗನನ್ನ ಭೇಟಿ ಮಾಡಿರುವಂಥದ್ದು. ಅಫ್ಕೋರ್ಸ್ ಏನೇ ಆದ್ರೂ ತಾಯಿನೇ. ಯಾಕಂದರೆ ತಾಯಿ ಮೀನಮ್ಮ ಅವರು ಏನು ತೂಗುದೀಪ ಶ್ರೀನಿವಾಸ ಅವರಿಗೆ ಅನಾರೋಗ್ಯ ಇದ್ದಾಗ ಅವರ ಕಿಡ್ನಿ ಒಂದನ್ನು ಕೊಟ್ಬಿಟ್ಟು ಅವ್ರನ್ನ ಉಳಿಸ್ಕೊಂಡಿದ್ದಾರೆ. ಬಿಕಾಸ್ ಆಫ್ ಮಕ್ಕಳಿಗೆ ತಂದೆ ಬೇಕು ಅಂತ ಹೇಳ್ಬಿಟ್ಟು ಆ ಕೆಲಸವನ್ನು ಮಾಡಿರ್ತಾರೆ ಮೀನಮ್ಮ ಅವರು. ಹಂಗಂದ್ಮೇಲೆ ಅವ್ರಿಗೆ ಮಕ್ಕಳ ಬಗ್ಗೆ ಎಷ್ಟು ಪ್ರೀತಿ ಇರುತ್ತೆ. ಮಗ ಈ ರೀತಿ ಒಂದು ಕೊಲೆ ಕೇಸ್ ಆರೋಪದಲ್ಲಿ ಜೈಲು ಪಾಲಾಗಿದ್ದಾನೆ ಅಂತಂದಾಗ ಯಾವ ತಾಯಿಗೆ ತಾನೇ ಕರುಳು ಕಿವುಚೋದಿಲ್ಲ, ಯಾವ ತಾಯಿ ತಾನೇ ಕಣ್ಣೀರು ಹಾಕೋದಿಲ್ಲ. ಅದೇ ರೀತಿ ಪ್ರಸಂಗ ಇವತ್ತು ಇಲ್ಲಿ ಎದುರಾಗಿರುವಂಥದ್ದು. ದರ್ಶನ್ ತಾಯಿ ಅವ್ರನ್ನ ನೋಡ್ತಿದ್ದಾಗೆ ಅವರು ಕಣ್ ತುಂಬಿಕೊಂಡಿದ್ದಾರೆ. ಜೊತೆಗೆ ಮೀನಮ್ಮ ಅವರು ಕೂಡ ಮಗನನ್ನ ಈ ಸ್ಥಿತಿಯನ್ನ ಕಂಡು ಅವರು ಕೂಡ ಕಣ್ ತುಂಬಿಕೊಂಡಿರುವಂಥದ್ದು. ಯಾಕಂದ್ರೆ ದರ್ಶನ್ ಅವರಂತ ಅಂದ್ರೆ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಸೂಪರ್ ಸ್ಟಾರ್ ಆಗಿದ್ರು. ಅಭಿಮಾನಿಗಳು ಅವ್ರು ಬರ್ತಾ ಇದ್ರೆ ಏನು ಮುಗಿಬಿದ್ದು ಅವ್ರನ್ನ ನೋಡೋದಕ್ಕೆ ಕಾಯ್ಕೊಂಡು ಕೂರ್ತಿರ್ತಿದ್ರು. ಈ ಒಂದು ಸೂಪರ್ ಸ್ಟಾರ್ ಆಗಿರೋ ಮಗನನ್ನ ನೋಡಿದವ್ರು ಇವತ್ತು ಜೈಲು ಪಾಲಾಗಿರುವಂತ ಮಗನನ್ನ ನೋಡೋದಕ್ಕೆ, ಕಂಬಿ ಹಿಂದೆ ಇರೋ ಮಗನನ್ನ ನೋಡೋದಕ್ಕೆ ಅವ್ರು ಎಷ್ಟು ಕಷ್ಟಪಟ್ಟಿರ್ತಾರೆ, ಎಷ್ಟು ಮರ್ಗಿರ್ತಾರೆ ಅನ್ನೋದು ಗೊತ್ತಿರುವಂತದ್ದೇ. ಸೊ ಜೊತೆಗೆ 10:30 ಮೀಟ್ ಮಾಡಿದ್ರು. ಸುಮಾರು 2 ಗಂಟೆಗಳ ಕಾಲ ಅವ್ರನ್ನ ಮೀಟ್ ಮಾಡಿ ಅವ್ರಿಗೆ ಧೈರ್ಯ ತುಂಬಿರುವಂತದ್ದು. ಮಾಲ್ತೇಶ್, ಥ್ಯಾಂಕ್ ಯು ಮಂಗಳ, ಥ್ಯಾಂಕ್ ಯು.